ವಿಕ್ರಮು, ಜೆ.ಪಿ ಮತ್ತು ಬೃಂದ ಎಲ್ಲ ಮಾತಾಡ್ತಾ ಇರ್ತಾರೆ. ಆವಾಗ ವಿಕ್ರಮ್ಗೆ ಸಂಧ್ಯಾ ಅಂತ ಹೇಳ್ಕೊಂಬಂದಿರೋ ಹುಡುಗಿ ಕೇಳ್ತಾಳೆ, ನಿಮಗೇನು ತಪ್ಪು ಮಾಡಿಲ್ವಾ? ಇಲ್ಲಪ್ಪ, ನಾನು ಆ ಥರ ಏನೂ ಮಾಡಿಲ್ಲ, ನಾನು ತುಂಬ ಒಳ್ಳೆಯನು. ನೋಡು, ನಿನಗಿದು ನಾನು ನಾಳೆ ಒಂದಿನ ನೀನು ಹೆಲ್ಪ್ ಮಾಡಿಬಿಟ್ರೆ ನಾನು ನಿನ್ನ ಯಾವತ್ತೂ ಮರೆಯೋದೇ ಇಲ್ಲ. ಮತ್ತು ನಮ್ಮ ಅಪ್ಪ ಮಿನಿಸ್ಟ್ರ್ ಆಗೋದಂತೂ ಗ್ಯಾರಂಟಿ. ಆವಾಗ ಮಾತ್ರ ನೀನು ಎಷ್ಟು ಕೇಳ್ತೀಯೋ ಅಷ್ಟು ದುಡ್ಡನ್ನ ನಾನು ಕೊಡೋಕ್ಕೆ ರೆಡಿ ಅಂತ ಹೇಳ್ತಾನೆ. ಆಗ ಅವಳು ಹೌದು ದುಡ್ಡು ಕೊಡ್ತಾರಾ ಅಂತ ಖುಷಿ ಆಗುತ್ತೆ. ಆಮೇಲೆ ಬೃಂದ ಇದ್ದಳು, ಇವಳು ದುಡ್ಡಿಗೋಸ್ಕರ ಸಂಧ್ಯಾ ಎಲ್ಲ ಈ ಥರ ಕೆಲಸ ಮಾಡಲ್ಲ, ಹೌದಲ್ವಾ ಸಂಧ್ಯಾ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಂದ ಜೆ.ಪಿ ಮತ್ತು ವಿಕ್ರಮ್ ಹೊರಟೋಗ್ತಾರೆ. ಬೃಂದ ರಮ್ಯಾ ಅಂತ ಹುಡುಗಿ, ಸಂಧ್ಯಾ ಅಂತ ಹೇಳ್ಕೊಂಡಿರೋ ಹುಡುಗಿ ಇದ್ದಾಳಲ್ಲ, ರಮ್ಯಂಗೆ ಅವಳಿಗೆ ವಾರ್ನ್ ಮಾಡ್ತಾಳೆ. ನೋಡು, ನಾನು ನಿನಗೆ ಏನು ಬೇಕಾದ್ರೂ ಈಗ ಅವ್ರ ಮೇಲೆ ಬಯಸ್ಬೋದಿತ್ತು, ಆದರೆ ನಾನು ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ಒಳ್ಳೆಯಳು, ನನ್ನ ತಂಗಿ ಥರ ನೀನು ಅಂತೇಳಿ ಬೃಂದ ಸಮಾಧಾನ ಮಾಡ್ತಾಳೆ. ಅಯ್ಯೋ, ಇದು ಒಳ್ಳೆ ಇದು ಹೊರಗಡೆ ನೋಡೋಕ್ಕೆ ಮನೆ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಒಳಗಡೆ ನೋಡಿದ್ರೆ ಅರಮನೆ ಎಲ್ಲ ಇದು, ಒಳಗಡೆ ನೋಡಿದ್ರೆ ಏನೇನೋ ಆಗ್ತಾಯಿದ್ದಲ್ಲ, ಮಾಯ ಇದೆಲ್ಲ ಒಂಥರ ಅಂತೇಳಿ ಹೇಳ್ತಾಳೆ. ಆಗ ಅದೇ ತಾನೇ ಬರ್ತಾ ಇರಬೇಕಾದ್ರೆ ಜೆ.ಪಿ ಅವರ ತಾಯಿ ಶಕುಂತಲಾ ದೇವಿ ಬಂದು, ಸಂಧ್ಯಾ ನಿಂತ್ಕೋ, ಇಲ್ಲಿ ನೀನು ಮಾತಾಡಿಸ್ಬೇಕು ಅಂತ ಹೇಳ್ತಾರೆ. ಆಗ ಸಂಧ್ಯಾ ಅಂತ ಹೇಳಿರೋಂಥ ಹುಡುಗಿ ಅಲ್ಲಿಂದ ಹೋಗ್ತಾಳೆ. ಹೋದ ತಕ್ಷಣವೇ ನಿಂತ್ಕೋ ಸಂಧ್ಯಾ, ನೀನು ನನ್ನ ಹತ್ರ ಈಗ ತಪ್ಪಿಸ್ಕೋಬೋದು, ಆದರೆ ನಾಳೆ ಸತ್ಯ ಏನು ಅಂತ ಕೋರ್ಟಲ್ಲಿ ಗೊತ್ತಾಗಲೇಬೇಕು ಅಲ್ವಾ ಸಂಧ್ಯಾ ಅಂತೇಳಿ ಹೇಳ್ತಾಳೆ. ನೀನು ಯಾಕೆ ಈ ಥರ ಅದೇ ಒಂದು ಗೊತ್ತಾಗ್ತಿಲ್ಲ ಅಂತೇಳಿ ಸಂಧ್ಯಂಗೆ ಕೇಳ್ತಾಳೆ. ಶಕುಂತಲಾ ದೇವಿ ಕೇಳಿದ ತಕ್ಷಣ ಸಂಧ್ಯಾ ಅಂತ ಹೇಳ್ಕೊಂಡ್ರೆ ಹುಡುಗಿ ಕೇಳ್ತಾಳೆ, ನನಗೆ ಸ್ವಲ್ಪ ನೆನಪಾಗ್ತಾ ಇಲ್ಲ ಹಿಂದಿಂದೆಲ್ಲ, ಏನಾಗಿದೆ ಅಂತ ನೀವಾದರೂ ಹೇಳ್ತೀರಾ ಅಂತ. ಆಗ ಹಿಂದೆ ಸಂಧ್ಯೆಗಾಗಿರೋಂಥ ಕಿರುಕುಳ, ಸತ್ತಿದ್ದು ಅದೆಲ್ಲನೂ ವಿವರವಾಗಿ ಹೇಳ್ತಾಳೆ. ಹೇಳಿದ್ಮೇಲೆ ಇವಳಿಗೂ ಒಂಥರ ಭಯನೇ ಆಗುತ್ತೆ. ಏನಪ್ಪ ಇದು ಈ ಥರ ಇದೆಯಾ, ಇವ್ರು ನೋಡಿದ್ರೆ ಒಂಥರ ಹೇಳ್ತಿದ್ದಾರೆ, ಇದು ನಿಜ ಅನಿಸುತ್ತೆ ಅಂತ. ಆವಾಗ ಸಂಧ್ಯಾ ಅಂತ ಹೇಳಿರೋ ರಮ್ಯಾ ಒಪ್ಕೊಂಡು, ಹೌದು ಅಲ್ವಾ, ಇದು ಅಜ್ಜಿ ಹೇಳ್ತಾ ಇರೋದು ನಿಜ ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅರ್ಜುನು ಮತ್ತು ಸಿತಾರ ಅವರು ಇಬ್ಬರು ಮಾತಾಡ್ತಾ ಇರ್ತಾರೆ. ಅರ್ಜುನ್ ಏನು ನೋಡದೇ ಹೋಗ್ತಿದೆಯಲ್ಲ ಅಂತೇಳಿ ನೋಡಿ, ಆಪೋಸಿಟ್ ಪಾರ್ಟಿ ಕಡೆಯಿಂದ ನಾವು ಮಾತಾಡೋದು ಒಳ್ಳೆಯದಲ್ಲ ಜಾಸ್ತಿ, ಹಾಗಾಗಿ ನಾನು ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ಸಿತಾರ, ಏನು ಅರ್ಜುನ್, ಆಗ ನನ್ನ ಮಗಳಿಗೆ ಮೋಸ ಮಾಡಿದೆ, ಮತ್ತು ಈಗ ನಿಮ್ಮ ತಾಯಿ ತಂದೆಯವ್ರಿಗೂ ಕೂಡ ಮೋಸ ಮಾಡ್ತಿದ್ಯಾ, ನಿಮ್ಮ ಫ್ಯಾಮಿಲಿಯವ್ರಿಗೂ ಮೋಸ ಮಾಡ್ತಿದ್ಯಾ ಅಂತ. ನಾನು ಯಾವುದೂ ಮೋಸ ಮಾಡ್ತಾ ಇಲ್ಲ ನೋಡಿ, ಕರೆಕ್ಟಾಗೆ ಮಾಡ್ತಾಯಿದ್ದೀನಿ. ಭಾರ್ಗವಿ ನನ್ನ ಹೆಂಡ್ತಿಗೆ ಒಳ್ಳೆ ಏನು ಅಂತ ಗೊತ್ತಿದೆ ನನಗೆ ಅಂತ ಹೇಳಿದ್ರೆ, ನೋಡು ನಿಮ್ಮ ತಂಗಿ ನೀತು ಇನ್ನು ಮುಂದೆ ನಮ್ಮ ಮನೇಲೇ ಇರೋದು ಅಂತ ನಿನಗೆ ನೆನಪಿದೆ ತಾನೇ, ನೋಡಿ ಭಾರ್ಗವಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಸಂಧ್ಯಾ ಅಂತ ತಂಗಿ ಅಂತ ಅಂದ್ಕೊಂಡು ಮಾಡಿದ್ದೀನಿ, ಸ್ವಂತ ತಂಗಿಗೆ ಅನ್ಯಾಯ ಆಗಿ ನಾನು ಬಿಡ್ತೀನಾ? ಭಾರ್ಗವಿಯವ್ರು ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ಮನೇಲಿರೋರು ಯಾರಾದರೂ ತೊಂದರೆ ಕೊಟ್ಟರೆ, ರೀತು ಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಾವು ಎಲ್ಲರ ಮೇಲೂ ಭಾರ್ಗವಿ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿಸ್ತಾಳೆ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲಿಗೆ ಸೀತಾರಾಮ್ ಮಾತಲ್ಲಿ ಹೆದರ್ಕೊಂಡು ಅಲ್ಲಿಂದ ಸುಮ್ಮನೆ ಆಗ್ತಾಳೆ. ಅದೇ ಥರ ಅರ್ಜುನು, ನೋಡಿ ನಾನು ಹೇಳ್ತಾ ಇದ್ದೀನಿ, ನಾಳೆ ಮಾತ್ರ ಭಾರ್ಗವಿ ಗೆಲ್ಲೋದಂತೂ ಗ್ಯಾರಂಟಿ ಇದೆ, ನಾಳೆ ಸತ್ಯನೇ ಗೆಲ್ಲೋದು ಅಂತ ಹೇಳ್ತಾರೆ. ಈ ಕಡೆ ಬೃಂದ ಊಟ ಮಾಡ್ಕೊತ ಕೂತಿರ್ಬೇಕಾದ್ರೆ ಬೃಂದ ಬಂದು ಜೆ.ಪಿ ಮತ್ತು ಸೀತಾರ ಇಬ್ಬರು ಇರ್ತಾರೆ. ಬೃಂದ, ನೀನು ಬಂದು ಊಟ ಮಾಡು ಅಂತೇಳಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡಿ ಜೆ.ಪಿ, ನನಗೆ ಶಕ್ತಿಗೆ ತುಂಬ ತೊಂದರೆ ಆಗ್ತಾಯಿದೆ, ಪಾರ್ಟಿ ಆಫೀಸಿಂದನೂ ಎಲ್ಲನೂ, ಇದನ್ನು ಹೇಗಾದರೂ ಮಾಡಿ ಇದನ್ನು ನಾಳೆಗೆ ಕೊನೆ ಮಾಡಬೇಕು ಅಷ್ಟೇ ನೀನು ಅಂತ ನನಗೂ ಅರ್ಥ ಆಗ್ತಾಯಿದೆ ಅಂತೇಳಿ ಮಾತಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಊಟ ಮಾಡ್ಬೇಕಾದ್ರೆ ಭಾರ್ಗವಿ ಬಂದು ಕೂತ್ಕೊಳ್ತಾರೆ. ಕೂತ್ಕೊಂಡ ತಕ್ಷಣ ನೀನು ಯಾಕೆ ಬಂದೆ ಇಲ್ಲಿ ಅಂತ ಕೇಳಿದ ತಕ್ಷಣ ಬೃಂದ, ಸಾಂಬಾರು ಕೊಡು ಇಲ್ಲಿ ಅಂತ ಕೇಳ್ತಾಳೆ. ನೀನು ಯಾಕೆ ಇಲ್ಲಿ ಬಂದೆ ಅಂದರೆ, ನಮ್ಮ ಮನೇಲಿ ಊಟ ಕೂತ್ಕೊಳ್ಳೋದು ಇದೇ ಜಾಗ ಅಲ್ವಾ ಮಾವ ಅಂತ ಕೇಳ್ತಾಳೆ ಭಾರ್ಗವಿ ಜೆ.ಪಿಗೆ. ಹೌದು ಅಂತ ಹೇಳಿದಾಗ, ನಾಳೆಯಿಂದ ಇವತ್ತೊಂದಿನ ಅಷ್ಟೇ ಇರೋದು, ನಾಳೆಯಿಂದ ಈ ಟೇಬಲಲ್ಲಿ 4ರಲ್ಲಿ ಒಬ್ಬರು ಖಾಲಿ ಹಾಕ್ತಾರೆ ಮಾವ ಅಂತ ಹೇಳ್ತಾರೆ. ಹಾಂ, ಮಾಡಿ ಊಟ ಮಾಡಿ, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ನಾನು ಏನಾದರೂ ಕೇಳ್ತಾ ಇದ್ದೀನಾ? ಇಲ್ಲ ಅಲ್ವಾ, ನೀವು ನಮ್ಮ ಮನೆ ಅತಿಥಿಯಾಗಿದ್ದೀರಾ, ಊಟ ಮಾಡಿ, ನಾಳೆಯಿಂದ ಉಪ್ಪು ಖಾರ ಇಲ್ಲದಿರೋ ಊಟ ತಿನ್ನಲೇಬೇಕಲ್ವ ನೀವು, ಹಾಗಾಗಿ ಇವತ್ತೇ ತಿನ್ಬಿಡಿ ಚೆನ್ನಾಗಿ ಅಂತ ಭಾರ್ಗವಿ ಹೇಳ್ತಾರೆ. ಆಗ ಅರ್ಜುನ್ ಬರ್ತಾನೆ. ನೋಡಿ, ನನ್ನಿಂದ ಯಾರಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾ ಅಂತೇಳಿ ಸೀತಾರ ಹೇಳಿದ ತಕ್ಷಣ ಜೆ.ಪಿ ಇದ್ದಾರೆ ಅಂತ ಹೇಳ್ತಾಳೆ. ಆಗ ನನ್ನಿಂದ ಇರೋದು ಯಾರು ಗೊತ್ತಾ ಅಂತೇಳಿ ಅದೇ ಟೈಮಲ್ಲಿ ಅರ್ಜುನ್ ಬಂದು ನಾನಿದ್ದೀನಿ ಅಂತೇಳಿ ಹೇಳ್ತಾನೆ. ನೋಡಿ, ಸತ್ಯ ಗೆಲ್ಲೋದು ಅಂತ ಹೇಳಿದಾಗ ಅವರು ಜೆ.ಪಿ ಅವ್ರ ಮಗನಿಗೆ ಹೇಳ್ತಾರೆ,
ನೀನು ಅಂದ್ಕೊಂಡ್ರಾಗ ಇಲ್ಲ ಅರ್ಜುನ್, ನೀನು ನಾಳೆ ನನಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಲೇಬೇಕು ಅಂತ. ಆ ಥರ ನಿಮ್ಮ ಕಾಲಿಗೆ ಕ್ಷಮೆ ಬೇಕಾದ್ರೆ ಕೇಳ್ತೀನಿ ಅಪ್ಪ, ಆದರೆ ನಾಳೆ ಸತ್ಯನೇ ಗೆಲ್ಲೋದು ಅಂತ ಹೇಳ್ತಾರೆ. ಆಗ ಅಲ್ಲಿಂದ ಬೃಂದ ಮತ್ತು ಜೆ ಪಿ, ಸೀತಾರಾಮ್ 3 ಜನನೂ ಕೂಡ ಮಾತಾಡ್ತಾ ಇರ್ತಾರೆ. ಅದರಲ್ಲೂ ಊಟ ಮಾಡೋಣ ಬನ್ನಿ, ಇದೆಲ್ಲ ಮುಗಿಸಿ ಇದು ನನ್ನ ಮನೆ, ಏನು ಮಾಡ್ತೀರಾ ಮಾಡ್ಕೊಳ್ರಿ ಅಂತೇಳಿ ಜೆ ಪಿ ಹೇಳ್ತಾನೆ. ಏನಾದರೂ ಮಾಡ್ಕೊಳ್ಳಪ್ಪ, ಸತ್ಯನೇ ಗೆಲ್ಲೋದು ಅಂತ ಗೊತ್ತಿದೆ ನನಗೆ ಮಾತ್ರ ಅಂತೇಳಿ ಭಾರ್ಗವಿ ಹೇಳ್ತಾರೆ. ಆಗ ಭಾರ್ಗವಿ ಹೇಳಿದ್ದಕ್ಕೆ ತುಂಬ ಸಿಟ್ಟು ಮಾಡ್ಕೊತಾಳೆ ಬೃಂದ ಮತ್ತು ಸೀತಾರಾಮ್ ಇಬ್ಬರೂ ತುಂಬ ಸಿಟ್ಟು ಬರುತ್ತೆ. ಇವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಅಷ್ಟೇ, ಏನಾಗಬೇಕು ಅದೇ ಆಗುತ್ತೆ, ಒಳ್ಳೇದು ಮಾಡಿರೋಕೆ ಒಳ್ಳೇದಾಗದೇ ಇರುತ್ತಾ ಅಂತ ಹೇಳಿದಾಗ ಆಗ ಸೀತಾರಾಗೆ ಜೆ ಪಿ ಮತ್ತು ಬೃಂದ ಇಬ್ಬರೂ ಧೈರ್ಯ ಹೇಳ್ತಾ ಇರ್ತಾರೆ ಸೀತಾರಾಗೆ. ಹೌದು, ಊಟ ಮಾಡಿ ಸಾಕು ಅಂತೇಳಿ ಹೇಳಿದಾಗ ಅರ್ಜುನ್ ಬಂದು ಎಲ್ಲ ಮಾತಾಡಿ ಭಾರ್ಗವಿ ಪರವಾಗಿ ಮಾತಾಡಿದ ತಕ್ಷಣ ಜೆ ಪಿಗೆ ಮತ್ತು ಸೀತಾರಾಗೆ ಬೃಂದಾಗೆ ಹೊಟ್ಟೆ ಉರಿಯುತ್ತೆ. ಅಲ್ಲಿಂದ ಊಟ ಮಾಡಿ ಅಂತೇಳಿ ಊಟ ಬಡಿಸ್ತಾಳೆ ಜೆ ಪಿ ಮತ್ತು ಬೃಂದ. ಅವರಿಗೆಲ್ಲ ಊಟ ಮಾಡಿ ಅಂದ ತಕ್ಷಣ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಊಟ ಮಾಡ್ತಾರೆ. ಈ ಕಡೆ ಬೆಳಗ್ಗೆ ಕೋರ್ಟಲ್ಲಿ ಸಿದ್ದವ್ವ, ಸಂಧ್ಯಾ ತಾಯಿ ಸಿದ್ದವ್ವ ಮತ್ತು ಭಾರ್ಗವಿ ತಾಯಿ ಅನ್ನಪೂರ್ಣ ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಹೊರಗಡೆ ಬಂದು ಯಾಕೆ ಹೆದರ್ಕೋತಾ ಇದೆಯಾ ಅಂತೇಳಿ ಅನ್ನಪೂರ್ಣ ಧೈರ್ಯ ಹೇಳ್ತಾ ಇರ್ತಾಳೆ. ಈ ಕಡೆ ಜೆ ಪಿಗೆ ಫೋನ್ ಮಾಡಿ, ಶಕ್ತಿ ಪ್ರಸಾದ್ ಎಲ್ಲಿ ಜೆ ಪಿ, ಬರ್ತಾ ಇಲ್ವಲ್ಲ ನೀನು, ಎಲ್ಲಿ ಹೋಗಿದ್ಯಾ, ಇಷ್ಟೊತ್ತಾದರೂ ಬಂದಿಲ್ಲ ಅಂತ, ನಾವಾಗಲೇ ಬಂದಿದ್ದಾಯಿತು ಕೋರ್ಟಿಗೆ ಅಂತ ಹೇಳ್ತಾರೆ. ಆಗ ಅರ್ಜುನ್ ಏನು ಮಾಡ್ದೆ ನೀನು, ಈ ಥರ ಮಾಡೋದಾ ಜೆ ಪಿ ಅಂತೇಳಿ ಹೇಳಿದಾಗ, ನನ್ನ ಪಾರ್ಟಿ ಆಫೀಸಿಂದ ತುಂಬ ತೊಂದರೆ ಆಗ್ತಿದೆ, ತಲೆ ಮರೆಸ್ಕೊಂಡು ಹೋಗೋ ಅಂಥ ಸ್ಥಿತಿ ಬಂದುಬಿಟ್ಟಿದೆ ಅಂತೇಳಿ ಶಕ್ತಿ ಹೇಳ್ತಾರೆ. ಆಗ ಜೆ ಪಿ, ನೀನು ಧೈರ್ಯವಾಗಿರೋ ಶಕ್ತಿ, ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೆಯಾ, ಅರ್ಜುನ್ಗೆ ಭಾರ್ಗವಿಗೆ ಸತ್ಯ ಏನೇ ಅಂದ್ರೂ ಏನೂ ಮಾಡೋಕ್ಕಾಗಲ್ಲ, ಆದರೆ ನಮ್ಮ ಹತ್ರ ಸಂಧ್ಯಾ ಇರೋವರೆಗೂ ಎಲ್ಲ ಏನು ಮಾಡೋದು ಅಂತ ನನಗೆ ಗೊತ್ತಿದೆ, ನಾನು ಬರ್ತೀನಿ, ಯೋಚನೆ ಮಾಡಬೇಡ, ಹೇಗಾದರೂ ಮಾಡಿ ಎಲ್ಲ ನಾನೇ ಸರಿ ಮಾಡ್ತೀನಿ ಅಂತ ಹೇಳಿ ಜೆ ಪಿ ಧೈರ್ಯ ಹೇಳ್ತಾನೆ. ಅನ್ನಪೂರ್ಣಂಗೆ ಮತ್ತು ಸಿದ್ದವ್ವಗೆ ಬಂದು ಶಕ್ತಿ ಮಾತಾಡಿಸ್ತಾನೆ. ಏನಿದು ಅನ್ನಪೂರ್ಣ ಅವರೇ, ಇಷ್ಟು ದಿನ ನನ್ನನ್ನು ನೋಡಿ ಹೆದರ್ಕೋತಾ ಇದ್ದರು, ಈಗೇನು ಇಷ್ಟೊಂದು ಧೈರ್ಯವಾಗಿ ಇದ್ದೀರಾ, ಹೇಗೆ ಸಾಧ್ಯ ಇದೆಲ್ಲ, ನೀನು ನಿನ್ನ ಗಂಡ ಏನು ಮಾಡ್ತಿದ್ರಿ ಅವಾಗೆಲ್ಲ ಅಂತ ನೆನಪಿದ್ಯಾ ಅಂಥೇಳಿ ಶಕ್ತಿಯವ್ರಿಗೆ ಹೇಳ್ತಾರೆ. ಅನ್ನಪೂರ್ಣ, ನೋಡಿ ನನಗೆ ಆವಾಗ ಯಾವ ಧೈರ್ಯನೂ ಇರಲಿಲ್ಲ, ನನ್ನ ಗಂಡಂಗೆ ನೀವೆಲ್ಲ ಹೆದರಿಸಿರ್ಬೋದು, ಆದರೆ ಈಗ ನನಗೆ ಯಾರಿದ್ದಾರೆ ಅಂದರೆ ನನ್ನ ಮಗಳು ಮತ್ತು ನನ್ನ ಮಗಳ ಜೊತೆ ಇರೋವಂಥ ಅಳಿಯ ಇಬ್ಬರೂ ಕೂಡ ಹೇಗೆ ಅಂತೇಳಿ ಎಲ್ಲ ಗೊತ್ತಿದೆ, ಅವರಿಬ್ಬರೇ ನನಗೆ ಧೈರ್ಯ ಅಂತೇಳಿ ಗೊತ್ತಿಲ್ವಾ ನಿಮಗೆ ಶಕ್ತಿ, ನೋಡ್ತಾ ಇರಿ ಸತ್ಯನೇ ಗೆಲ್ಲೋದು, ನೋಡಿ ಸಿದ್ದವ್ವ, ನೀವು ಯಾರಿಗೂ ಹೆದರಬೇಕಾಗಿಲ್ಲ ಅಂತೇಳಿ ಧೈರ್ಯ ಮಾಡಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ.